ನಮಸ್ಕಾರ ಮಾಡೋದ್ರಿಂದ ಸ್ವಲ್ಪ ಬೆನ್ನೋವು ಇರುತ್ತಲ್ಲ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಯಾರ್ಯಾರಿಗೆ ಬೆನ್ನೋವು ಇರುತ್ತಲ್ಲ ಅವ್ರು ದಯವಿಟ್ಟು ಹೇಳ್ತೀನಿ ಸೂರ್ಯ ನಮಸ್ಕಾರ ಮಾಡಕ್ ಸ್ಟಾರ್ಟ್ ಮಾಡಿ. ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತು ವೀಕ್ ಚಾಲೆಂಜ್ ಅಂತ ಹೇಳಿದ್ದೆ. ಆ ವೀಕ್ ಚಾಲೆಂಜ್ ಏನಂದ್ರೆ 10,000 ಸ್ಟೆಪ್ಸ್ ವಾಕ್, ಹಾಗೆ ಮನೇಲಿ ಬಂದಾಗ ಸ್ವಲ್ಪ ವರ್ಕೌಟ್, ಹಾಗೆ ಸೆಲ್ಫ್ ಡೆವಲಪ್ಮೆಂಟ್, ಹಾಗೆ ಸೆಲ್ಫ್ ಮೋಟಿವೇಶನ್ಸ್ ಅಂತ ಬುಕ್ಸ್ ಗಳನ್ನ ಓದ್ಬೇಕು, ಇಂಪ್ರೂವ್ಮೆಂಟ್ ಆಗಂತ ಲರ್ನಿಂಗ್ ಅಂತ ಬುಕ್ಸ್ ಗಳನ್ನ ಓದ್ಬೇಕಂತ ಹೇಳಿದೆ. ಅದರ ಮೊದಲನೇ ದಿವಸ ಚಾಲೆಂಜ್ ಹೇಗಿರುತ್ತೋ ಗೊತ್ತಿಲ್ಲ, ಬನ್ನಿ ಕಂಟಿನ್ಯೂ ಮಾಡೋಣ. ಹಾಗೆ ವಾಕ್ ನ ಮುಗಿಸ್ಕೊಂಡು ಮನೆಗ್ ಬಂದಾಗ ಟೈಮ್ ಆಗ್ಲಿ 6:45 ಆ ವಾಕ್ ಸ್ಟೆಪ್ಸ್ ಎಷ್ಟಂತ ತೋರಿಸ್ತೀನಿ ನೋಡ್ಕೊಡಿ. ಆಗ್ಲೇ 6,555 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಹಾಗೆ ಅದೆಷ್ಟು ಟ್ರ್ಯಾಕ್ ಆಗಿದೆ, ಎಲ್ಲೆಲ್ಲಿ ಆಗಿದೆ ನೋಡಿ. 4 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಎಲ್ಲ ಟ್ರ್ಯಾಕ್ ಆಗಿದೆ. ಇದು ನಾನು ನಡೆದಂತ ವಾಕ್ ಟ್ರ್ಯಾಕರ್. ಇದು ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ. ಆಪ್ ನ ಮುಖಾಂತರ ನಿಮಗೆ ಆಪ್ ಯಾವ್ದಂದ್ರೆ ಫಿಟ್ ಅಂತ ಗೂಗಲ್ ಆಪ್ ಇದೆ, ಯೂಸ್ ಮಾಡ್ಕೊಡಿ. ಹಾಗೆ ನಾನು ಮೇಲ್ ಬಂದು ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕಲ್ಲ. ಈ ಮೆಡಿಟೇಷನ್ಸ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಏನೇನು ಯೋಚನೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು ಬಂದ್ಬಿಡುತ್ತೆ. ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಬರ್ಲಿ ಅಂತ ಬಿಟ್ಬಿಡ್ಬೇಕು. ನೀವು ಎಷ್ಟು ಯೋಚನೆಗಳು ಬರುತ್ತೋ ಆಮೇಲೆ ಅದ್ರ ಪಾಡಿಗೆ ಅದನ್ನೇ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಮೈಂಡ್ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಡೈಲಿ ಮೆಡಿಟೇಷನ್ಸ್ ಮಾಡಿ ಮೈಂಡ್ ಪೀಸ್ ಆಗುತ್ತೆ, ಕೂಲ್ ಆಗುತ್ತೆ. ದಿನಕ್ಕೆ ಒಂದು ಸಲಿನಾದ್ರೂ 10 ನಿಮಿಷ ಮೆಡಿಟೇಷನ್ಸ್ ಮಾಡಿಲ್ಲ 20 ನಿಮಿಷ ಮಾಡಿ. ಅದು ನಿಮ್ಮ ಆರೋಗ್ಯನ, ನಿಮ್ಮ ಮೈಂಡ್ ನ ಪೀಸ್ ಆಗಿಡುತ್ತೆ. ಓಕೆ, ಹಾಗೆ ಬನ್ನಿ ನಾನು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸ್ವಲ್ಪ ಬೆನ್ನೋವು ಇರುತ್ತಲ್ಲ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಯಾರ್ಯಾರಿಗೆ ಬೆನ್ನೋವು ಇರುತ್ತಲ್ಲ ಅವ್ರು ದಯವಿಟ್ಟು ಹೇಳ್ತೀನಿ ಸೂರ್ಯ ನಮಸ್ಕಾರ ಮಾಡಕ್ ಸ್ಟಾರ್ಟ್ ಮಾಡಿ. ಈ ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹಕ್ಕೆ ತುಂಬಾನೇ ಬೆನಿಫಿಟ್ ಇದೆ. ಆ ಬೆನಿಫಿಟ್ ಏನಂದ್ರೆ ಫಸ್ಟ್ ಚೆಸ್ಟ್ ಹೇಳ್ತೀನಿ. ಚೆಸ್ಟ್ ಅಲ್ಲಿರುವಂತ ವೇಸ್ಟ್ ಕೊಲೆಸ್ಟ್ರಾಲ್, ಬೊಜ್ಜಿನಂತ ಅಂಶಗಳನ್ನ ತೆಗೆಯುತ್ತೆ. ಹಾಗೆ ಹೊಟ್ಟೆಗೆ ಬಂದ್ರೆ ಹೊಟ್ಟೆಲಿ ಸ್ವಲ್ಪ ಬೊಜ್ಜನ ಖಾಲಿ ಮಾಡುತ್ತೆ, ಅಂದ್ರೆ ಹೊಟ್ಟೆಲಿರೋ ಬೊಜ್ಜನ ಇಲ್ದಂಗ್ ಮಾಡುತ್ತೆ. ಹಾಗೆ ನಮ್ಮ ಕಾಲ್ಗಳು ಸ್ಟ್ರೆಂತ್ ಆಗಿರಕ್ ಮಾಡುತ್ತೆ. ನಮ್ಮ ಶೋಲ್ಡರ್ಸ್ ಅದು ಫುಲ್ ಸ್ಟ್ರೆಂತ್ ಆಗಿರಕ್ ಮಾಡುತ್ತೆ. ನಮ್ಮ ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ. ಹಾಗೆ ನಾವು ದಿನನಿತ್ಯ ಯಾವ ತರ ಇರ್ತೀವಿ ಅಂದ್ರೆ ಫುಲ್ ಆಕ್ಟಿವ್ ಆಗಿರ್ತೀವಿ. ಆ ತರ ಇರೋದಕ್ಕೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ 2 ಸಲ ಟ್ರೈ ಮಾಡಿದಾಗ ಮನೆಯಲ್ಲಿ ಸೂಪರ್ ಅನ್ಸುತ್ತೆ. ಹಾಗೆ ಇದು ಹನುಮಾನ್ ದಾಂಡ್. ಈ ಹನುಮಾನ್ ದಾಂಡ್ ಏನು ಹೊಡಿತಾರೆ ಅಂದ್ರೆ ಆಗಿನ ಕಾಲದ ಜಟ್ಟಿ ಪೈಲ್ವಾನ್ಗಳು ಇದನ್ನೇ ಹೊಡಿತಾ ಇದ್ರು. ಇದನ್ನೇ ಹೊಡೆದು ತಮ್ಮ ದೇಹನ ಅವರು ಬಲವಾಗಿ ಫುಲ್ ಸ್ಟ್ರೆಂತ್ ಆಗಿ ಇಟ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ದೇಹನು ಹಾಗೆ ಫುಲ್ ಸ್ಟ್ರೆಂತ್ ಆಗಿ ಆಗುತ್ತೆ ಈ ನಮ್ಮ ಹನುಮಾನ್ ದಾಂಡ್ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರೆ. ನಾನು ಹೇಳ್ತಿದ್ನಲ್ಲ ನಿಮಗೆ, ನೀವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಬೇಕು, ಅಲ್ಲೇ ಹೋಗಿ ಇಲ್ಲೇ ಹೋಗಿ ವರ್ಕೌಟ್ ಮಾಡಿ ಅಂತ ಹೇಳಲ್ಲ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇರುತ್ತಲ್ಲ, ಮಾರ್ನಿಂಗ್ ಟೈಮ್ ಸ್ವಲ್ಪ ಬೇಗನೆ ಎದ್ದು ಸ್ವಲ್ಪ ಎಕ್ಸರ್ಸೈಸ್ ಗಳನ್ನ ಮಾಡಿ ನಿಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಫಸ್ಟ್ ನಮ್ಮ ಹೆಲ್ತ್ ನಮಗೆ ಯಾವಾಗ್ಲೂ ಚೆನ್ನಾಗಿರ್ಬೇಕು. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಲ್ತ್ ಯಾವಾಗ್ಲೂ ಸಿಗಲ್ಲ. ಈ ಹೆಲ್ತ್ ನಾವು ಎಲ್ಲಿ ತನಕ ಚೆನ್ನಾಗಿ ನೋಡ್ಕೊಂತೀವಿ ಅಲ್ಲಿ ತನಕ ನಾವು ಫುಲ್ ಫಿಟ್ ಆಗಿರ್ತೀವಿ. ಊಟ ಚಿತ್ರಾನ್ನ, ಚೌಚೌ, ಸೋಂಪಾಪುಡಿ, ತರಕಾರಿ ಗೊಜ್ಜು ಊಟ. ಇವತ್ತು ಬೇರೆ ನಮ್ಮ ಅತ್ತೆ ಊರಿಂದ ಬಂದಿದ್ರು. ಅಂದ್ರೆ ನಮ್ಮ ಊರಿಗೆ ಅತ್ತೆ ಹೋಗಿದ್ರು. ಅಲ್ಲಿ ನಮ್ಮ ಅಜ್ಜಿ ಬೇರೆ ಏನೋ ಕೊಟ್ಟು ಕಳ್ಸಿರ್ಬೇಕು, ನಂಗೆ ಏನು ಅಂತ ಗೊತ್ತಿಲ್ಲ. ಈಗ ಸಂಜೆ ಹೋಗಿ ನೋಡ್ತೀನಿ ಬನ್ನಿ. ಸಂಜೆ ಆಗ್ಲೇ ಸೋಂಪಾಪುಡಿ ಸ್ವೀಟ್ ಕಾಣಿಸ್ತು, ಹಂಗೇನೆ ಬಾಯಿಗೆ ಹಾಕೊಂಡು ಅಜ್ಜಿ ಊರಿಂದ ಬೇರೆ ರಾಮ್ಫಲ ಹಣ್ಣು ಕೊಟ್ಟು ಕಳ್ಸಿರಲ್ಲ, ರಾಮ್ಫಲ ಹಣ್ಣ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಚಿಕ್ಕದ್ರಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಮರದ ಮೇಲೆ ಕುತ್ಕೊಂಡು ಹಣ್ಣ ತಿನ್ನೋದಕ್ಕೆ ಒಂಥರ ಮಜಾ ಆಗಿತ್ತು. ಅದು ಆಗ ನೆನಪು ಅಷ್ಟೇ ಚಿಕ್ಕದ್ರಲ್ಲಿ. ಈಗ ಅವೆಲ್ಲ ನಡೆಯೋದಕ್ಕೆ ಆಗಲ್ಲ. ಹಾಗೆ ರಾಮ್ಫಲ ಹಣ್ಣ ತಿನ್ಬೇಕಾದ್ರೆ ಹೆಂಗ್ ತಿಂದಿದೀನಿ ನೋಡಿ, ಒಳ್ಳೆ ಬಾಟ್ಲಲ್ಲಿ ಕೆರ್ಕೊಂಡು ತಿನ್ಬಿಟ್ಟಿದೀನಿ. ಹಾಗೆ ಇವತ್ತು ರಾತ್ರಿ ಊಟ ಏನ್ ಮಾಡಿದ್ರು ಅಂದ್ರೆ ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟಿದ್ರು ನಮ್ಮ ಅತ್ತೆ. ಆ ಬ್ರೆಡ್ ಟೋಸ್ಟ್ ನೋಡೋದಕ್ಕೆ ಒಳ್ಳೆ ಸಖತ್ತಾಗಿತ್ತು. ಬ್ರೆಡ್ ಟೋಸ್ಟ್ ಹಂಗೇನೆ ತಿನ್ಕೊಂಡು ಕರ್ಮ್ಕೊಂಡು. ಮತ್ತೆ ಇವತ್ತು ಇನ್ನೊಂದು ಚಾಲೆಂಜ್ ಏನ್ ಹೇಳಿದೆ ಅಂದ್ರೆ ಬುಕ್ಸ್ ಓದ್ಬೇಕು ಅಂತ. ಆ ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಈ ಬುಕ್ಸ್ ನ ಫಸ್ಟ್ ಪಾರ್ಟ್ ಏನಂದ್ರೆ ಹ್ಯಾಪಿನೆಸ್ ಅಂಡ್ ಮೈಂಡ್ಫುಲ್ನೆಸ್. ಇನ್ಸೈಟ್ ಏನಂದ್ರೆ ಲೈಫ್ ಇಸ್ ಜಸ್ಟ್ ಎ ಸೀರೀಸ್ ಆಫ್ ಎ ಪ್ರೆಸೆಂಟ್ ಮೂಮೆಂಟ್ಸ್. ಮೊದಲನೇ ಇನ್ಸೈಟ್ ನ ಓದ್ಬೇಕಾದ್ರೆ ನನಗೆ ತುಂಬಾನೇ ಚೆನ್ನಾಗಿರೋ 4 ಲೈನ್ ಸಿಕ್ತು. ಏನಂದ್ರೆ ಫೋಕಸ್ ಆನ್ ದ ಪ್ರೆಸೆಂಟ್ ಅಂಡ್ ಸ್ಟಾರ್ಟ್ ಸಾಲ್ವಿಂಗ್ ಯುವರ್ ಪ್ರಾಬ್ಲಮ್ಸ್ ರೈಟ್ ನೌ ಅಂಡ್ ಯು ಆರ್ ಬಿ ಆನ್ ಯುವರ್ ವೇ ಟು ಮೇಕ್ ಪ್ರೋಗ್ರೆಸ್. ಎಂಬರೈಸ್ ದ ಪವರ್ ಆಫ್ ದ ಪ್ರೆಸೆಂಟ್ ಅಂಡ್ ಸಿ ಹೌ ಇಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ನಾನು ಇಂಗ್ಲಿಷ್ ಅಲ್ಲಿ ಹೇಳಿದ್ನಲ್ಲ, ಇದರ ಕನ್ನಡ ಅರ್ಥ ಏನಂದ್ರೆ ಇಂದಿನದ್ದು ಮುಂದಿನದ್ದು ಹೆಚ್ಚು ಯೋಚಿಸುವುದಷ್ಟು ಇವತ್ತಿನ ಕ್ಷಣಗಳನ್ನು ನಾವು ಕೈಯಿಂದ ಕಳ್ಕೊಂತೀವಿ ಅನ್ನೋದೇ ಈ ಲೈನ್ ನ ಅರ್ಥ. ಇವತ್ತಿನ ಇನ್ಸೈಟ್ ಏನಾಗಿತ್ತು ಅಂದ್ರೆ ಲೈಫ್ ಇಸ್ ಜಸ್ಟ್ ಎ ಸೀರೀಸ್ ಆಫ್ ಎ ಪ್ರೆಸೆಂಟ್ ಮೂಮೆಂಟ್. ಇದು ಓದಿದ್ಮೇಲೆ ನನಗೆ ಲಾಸ್ಟ್ ಏನ್ ಅರ್ಥ ಆಯ್ತು ಅಂದ್ರೆ ನಿಮ್ಮೆಲ್ಲರ ಮನಸ್ಸು ಶಾಂತಿಯನ್ನು ಕಂಡುಕೊಳ್ಳುವುದು ಈ ಕ್ಷಣದಲ್ಲಿ ಮಾತ್ರ ಅನ್ನೋದು ನನಗೆ ಈ ಇನ್ಸೈಟ್ ಅನ್ನ ಓದಾದ್ಮೇಲೆ ಅರ್ಥ ಆಯ್ತು. ನಿಮಗೆ ಏನಾದ್ರು ಅರ್ಥ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಬೇರೆ ತರ
ಅದೇ ಇನ್ಸೈಟ್ ಇರುತ್ತೆ, ಅದನ್ನು ಓದ್ತೀನಿ. ಹಾಗೆ ನನ್ನ ಇವತ್ತಿನ ಚಾಲೆಂಜ್, ವೀಕ್ನ ಡೇ 1 ಚಾಲೆಂಜ್ ಕಂಪ್ಲೀಟ್ ಆಗೋಗಿದೆ. ಆ ಚಾಲೆಂಜ್ ನೀವು ಕೇಳೋಕೆ ಎಲ್ಲಪ್ಪ 10,000 ಸ್ಟೆಪ್ಸ್ ಅಂತ, 10,000 ಸ್ಟೆಪ್ಸ್ ತೋರಿಸ್ತೀನಿ, ನಿಧಾನವಾಗಿ ನೋಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬಾನೇ ಬೇರೆ ಬೇರೆ ರೀತಿಯ ವಿಡಿಯೋಗಳ ಹಾಕ್ತೀನಿ. ನಾಳೆ ಡೇ 2 ಚಾಲೆಂಜ್, ಮತ್ತೆ ಡೇ 2 ಚಾಲೆಂಜ್ ನಾಳೆ ಸಿಗೋಣ. ಎಲ್ಲ ಹೋಗಿ ಪಾಚ್ಕೊಂಡ್ಬಿಟ್ಟು ಮತ್ತೆ ನಾಳೆ ಎದ್ದು ನನ್ನ ವಿಡಿಯೋನ ನೋಡಿ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು.